ನಮಸ್ತೆ, ನನ್ನ ಹೆಸರು ಭರತ್ ಅಂತ ಹೇಳಿ. ಕೇಲ ಅಂತ ಹೇಳಿ ಸಿನಿಮಾ ಮಾಡ್ತಾ ಇದ್ದೀನಿ. ಅದಕ್ಕೆ ಪ್ರೊಡ್ಯೂಸು ಹಾಗೂ ಡೈರೆಕ್ಷನ್ ಎರಡು ನಂದೇನೆ, ಸ್ಟೋರಿ ಕೂಡ ನಾನೇ ಬರೆದಿದ್ದೀನಿ. ಸರ್, ಈ ಪ್ರೀವಿಯಸ್ ಆಗಿ ನೀವು ಕೂಡ ದರ್ಶನ್ ಸರ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನಾದರೂ ಸ್ಪಷ್ಟೀಕರಣ ಕೊಡ್ತೀರಾ ಸರ್ ನೀವೇನಾದರೂ? ದರ್ಶನ್ ಸರ್ಗಲ್ಲ, ಇನ್ನೊಬ್ಬ ಹೀರೋಗೆ ಮಾಡ್ತಾ ಇದ್ದೆ. ಸೊ ಆ ಸಿನಿಮಾ ಎಲ್ಲ ನಿಂತಿದೆ, ನಿಮಗೂ ಚೆನ್ನಾಗಿ ಗೊತ್ತಿದೆ. ಇವಾಗ ಸದ್ಯ ಕೇಸ್ ನಡೀತಾ ಇದೆ ಅದ್ರ ಮೇಲೆ. ಜೂನಲ್ಲಿ ಮತ್ತೆ ಹಿಯರಿಂಗ್ ಇದೆ. ಆಮೇಲೆ ದರ್ಶನ್ ಸರ್ಗೂ ನನಗೂ ಏನು ಅಂತ ಕ್ಲಾಶ್ ಏನಾಗಿಲ್ಲ. ಸೊ ಮಧ್ಯದಲ್ಲಿ ಇದ್ದವರು ತಂದಿಟ್ಟು ತಮಾಷೆ ನೋಡಿದ್ರು. ಆಮೇಲೆ ನಿಮಗೆಲ್ಲ ಗೊತ್ತಿರ್ಬೋದು, ಏನೋ ನನಗೆ ಸಿನಿಮಾ ಮಾಡೋಕ್ಕಲ್ಲ, ಫೈನಾನ್ಸ್ ಇಲ್ಲ, ಫೈನಾನ್ಸ್ ಇಶ್ಯೂ ಆಗಿದೆ, ದುಡ್ಡಿಲ್ದಿರೋ ಸಿನಿಮಾ ಮಾಡೋಕ್ಕೆ ಬರ್ತಾನೆ ಅಂತ. ಆಮೇಲೆ ಏನೇನೋ ಮಾತಾಡಿದ್ದಾರೆ. ಈಗ ಗೊತ್ತಾಗ್ತಿರ್ಬೋದು, ಹಿಂದಗಡೆ ಶೂಟಿಂಗ್ ನಡೀತಾ ಇದೆ, ನಾನು ಎಲ್ಲಿದ್ದೀನಿ, ಅವರೆಲ್ಲ ಎಲ್ಲಿದ್ದಾರೆ, ಯಾವ ಥರ ನಡೀತಾ ಇದೆ ಅವ್ರ ಸಿನಿಮಾ, ನನ್ನ ಸಿನಿಮಾ ಯಾವ ಥರ ನಡೀತಾ ಇದೆ ಅಂತ. ಆಲ್ಮೋಸ್ಟ್ ಟಾಕಿ ಪೋರ್ಷನ್ ಫುಲ್ ಕಂಪ್ಲೀಟ್ ಆಗಿದೆ. ಬರೀ ಸಾಂಗ್ಸು ಮತ್ತು ಒಂದು ಫೈಟು, 2 ಸಾಂಗ್ ಇದೆ, 1 ಫೈಟ್ ಇದೆ ಪೆಂಡಿಂಗ್ ಈಗ. ಕೇಲ ಸಿನಿಮಾ ಬಗ್ಗೆ ಅಂದರೆ ನಮ್ಮ ಪ್ರಪಂಚನ್ ಅಂತ ಹೇಳಿ ಜಿ ಕನ್ನಡಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಬರ್ತಿದೆಯಲ್ಲ, ಅದಕ್ಕೆ ಸೆಕೆಂಡ್ ಲೀಡ್ ಆಗಿದ್ದಾರೆ. ಸೊ ಅವ್ರು ನಮ್ಮ ಸಿನಿಮಾ ಹೀರೋ. ಆಮೇಲೆ ಆಶಿಕಾ ರಾವ್ ಅಂತ ಹೇಳಿ ಅವರು ಹೀರೋಯಿನ್ ಹೊಸಬ್ರು. ಆಮೇಲೆ ಸಂಗೀತ ಭಟ್ ಅವರು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡಿರ್ಬೋದು, ಸೋಷಿಯಲ್ ಮೀಡಿಯಲ್ಲಿ ಅವರೇ ಶೇರ್ ಮಾಡ್ಕೊಂಡಿದ್ದಾರೆ. ಯಾವತ್ತೂ ಮಾಡಿಲ್ಲದೆ ಇರೋಂಥ ಕ್ಯಾರೆಕ್ಟರ್ ಇವಾಗ ಮಾಡ್ತಾ ಇದ್ದಾರೆ ಅವರು ಈ ಸಿನಿಮಾಲಿ. ಇದು ಸಾಂಗ್ ಶೂಟ್ ನಡೀತಾ ಇದೆ. ಸಂಗೀತ ಭಟ್ ಅವ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ನಮ್ಮ ಸಿನಿಮಾಲಿ. ಸೊ ಅದು ನಾನು ಸಿನಿಮಾಲೇ ರಿವೀಲ್ ಮಾಡ್ತೀನಿ ಅವ್ರದ್ದು ಯಾವ ಥರ ಕ್ಯಾರೆಕ್ಟರ್ ಅಂತ ಹೇಳಿ. ಸೊ ಅವ್ರು ಇರೋವಂಥ ಒಂದು ಸಾಂಗ್ ನಡೀತಾ ಇದೆ ಈಗ. ಹೌದು, ಕತೆ ಬಿಟ್ಕೊಟ್ರೆ ಇಲ್ಲಿ ಸಿನಿಮಾ ನೋಡೋದಕ್ಕೆ ಉಪಯೋಗ ಏನು, ಸಿನಿಮಾ ಮಾಡೋದಕ್ಕೆ ಉಪಯೋಗ ಏನು? ಸೊ ಸಿನಿಮಾ ನೋಡಿ ಗೊತ್ತಾಗುತ್ತೆ ಅವ್ರದ್ದು ಯಾವ ಥರ ಕ್ಯಾರೆಕ್ಟರ್ ಇದೆ ಅಂತ. ಸುಮ್ಮನೆ ಬಿಲ್ಡಪ್ ಹಾಕೊಡೋದು ಬೇಡ. ನೀವು ಸಿನಿಮಾ ನೋಡಿ ಆಮೇಲೆ ಮಾತಾಡಿ. ಇದು ಒಂದು ಲೋಕಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ದರ್ಶನ್ ಅವರ ಗ್ರೂಪಲ್ಲಿ ಇದ್ದವರು ನಾವು ಅಂತ, ಇವಾಗ ಬೇರೆ ಸಿನಿಮಾಗಳನ್ನು ನೋಡ್ತಾ ಇದ್ದಾರೆ, ಅವರು ಬೇರೆ ಸಿನಿಮಾಗಳನ್ನು ನೋಡ್ತಾ ಇದ್ದಾರೆ. ಏನದು ದ್ವೇಷ ಇದೆಯಾ ಅಥವಾ ಮಾತೇನು ಸರ್? ಇವಾಗ ದರ್ಶನ್ ಸರ್ ಅಂತ ಎಲ್ಲ ಕೇಳ್ತಾರೆ. ನನಗೂ ದರ್ಶನ್ ಸರ್ಗೂ ಏನು ಕ್ಲಾಶ್ ಆಗಿಲ್ಲ. ಒಂದು ಮಾತು ಕರೆಸಿದ್ರು, ಬೈದ್ರು. ಒಂದು ಸಿನಿಮಾ ಶೂಟಿಂಗಲ್ಲಿ ಕರೆಸಿದ್ರು, ಬೈದ್ರು, ಸಿನಿಮಾ ಮಾಡಪ್ಪ ಯಾಕೆ ಹಂಗೆ ಹಿಂಗೆ ಅಂತ. ಅದಾದ್ಮೇಲೆ ಮಧ್ಯದಲ್ಲಿ ಇದ್ದವ್ರು ತಂದಿಟ್ಟು ತಮಾಷೆ ನೋಡಿದ್ರು. ಈಗ ಅವಾಗಲೇ ಹೇಳಿದೆ ನಾನು, ಏನೋ ನಾನು ಸಿನಿಮಾ ಮಾಡೋಕ್ಕಾಗಲ್ಲ ಅಂತಂದ್ರು. ನಾನು ಸಿನಿಮಾ ಆಗಲ್ಲ ಅಂತ ಹೇಳಿದವ್ರೆ ಅವ್ರ ಕೈಲಿ ಸಿನಿಮಾ ಮಾಡೋಕ್ಕಾಗ್ತಿಲ್ಲ. ಅರ್ಧಕ್ಕೆ ಸಿನಿಮಾಗಳು ನಿಂತಿದೆ. ಇನ್ನೊಬ್ರು ಏನಾಗಿದ್ದಾರೆ ಅಂತ ನಾನು ಹೆಸರು ಹೇಳೋದು ಬೇಡ. ಈಗಾಗಲೇ 2.5 ಕೋಟಿ ಡೆಫರ್ಮೇಷನ್ ಕೇಸ್ ಹಾಕಿದ್ದಾರೆ ನಾನು ಅವ್ರ ಬಗ್ಗೆ ಮಾತಾಡಿ. ಸೊ ಅವ್ರ ಹೆಸರು ಬೇಡ ಯಾರು ಅಂತ. ಆ ಆರ್ಟಿಸ್ಟ್ ನೋಡಿ ಇವತ್ತು ಏನಾಗಿದ್ದಾರೆ ಅಂತ ನಾನು ಅವತ್ತು ಹೇಳಿದ್ದೆ, ನಿಮ್ಮ ಮೀಡಿಯಾಗಳ ಮುಂದೆನೇ ಹೇಳಿದ್ದೆ, ಇವತ್ತು ಹೇಳ್ತೀನಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳಿದ್ದೆ. ಯಾರಿಗೆ ಶಿಕ್ಷೆ ಆಗಿದೆ ಅವ್ರಿಗೆ ಗೊತ್ತಿದೆ ಇವಾಗ ಅಷ್ಟೇ. ಇನ್ನೇನು ಜಾಸ್ತಿ ಮಾತಾಡೋಕ್ಕಲ್ಲ ಅವ್ರ ಬಗ್ಗೆ. ಆಮೇಲೆ ಇವಾಗ ತಪ್ಪು ನಾನು ಮಾಡಿಲ್ಲ, ದರ್ಶನ್ ಸರ್ ಮಾಡಿಲ್ಲ. ಅವರು ಸಿನಿಮಾ ಮಾಡ್ತಿದ್ದಾರೆ, ನಾನು ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ಹೇಳ್ತಿರೋ ನನ್ನ ವಿಷಯದಲ್ಲಿ, ಬೇರೆ ವಿಷಯ ಆಮೇಲೆ ಬೇರೆ ಥರ ತಗೋಬೇಡಿ. ದರ್ಶನ್ ಸರ್ ಸೆಲೆಬ್ರಿಟಿಗಳು ಏನಾದ್ರು ಒಳ್ಳೆಯದು ಮಾಡ್ತಾರೆ ಅಂದರೆ ಹೋಗಿ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀವಿ ಅಂತ ಏನಾರು ಹೇಳಿದಾರಾ, ಇಲ್ಲ ಹೋಗಿ ಭೇಟಿ ಆಗಿದ್ದೀರಾ? ಇಲ್ಲ, ನಾನು ಆಯಿತು 2.5 years ಆಯಿತು ನಾನು ಅವ್ರನ್ನೇನು ಭೇಟಿ ಮಾಡಿಲ್ಲ. ಲಾಸ್ಟ್ ನಮ್ಮ ಸಿನಿಮಾ ನಮ್ಗವ್ರಿಗೆ ಒಂಚೂರು ಕ್ಲಾಶ್ ಆಯ್ತಲ್ಲ, ಅವತ್ತಿಂದ ನಾನು ಅವ್ರನ್ನೇನು ಭೇಟಿ ಮಾಡಿಲ್ಲ. ಪ್ರಮೋಷನ್ಗೆ ಸಪೋರ್ಟ್ ಮಾಡ್ತಾರೆ, ಹೋಗಿ ನೀವು ಕೇಳ್ತೀರಾ ಸಪೋರ್ಟ್ ಮಾಡೋದಕ್ಕೆ? ಇವಾಗಿನ ಪರಿಸ್ಥಿತಿ ನಿಮಗೆ ಗೊತ್ತಿದೆ, ಹೋಗಿ ಕೇಳೋದು ಒಳ್ಳೇದಲ್ಲ ಅನ್ಸುತ್ತೆ. ಟ್ರೈ ಮಾಡ್ತೀನಿ, ಯಾಕಂದರೆ ನಾವು ಬಾಸ್ ಅಂತ ಕರೆದಿರೋದು ನಾನು ಯಾವತ್ತಿಗೂ ಅವ್ರಿಗೆ ಒಬ್ರಿಗೇನೆ. ಅವ್ರು ಬಿಟ್ಟರೆ ದೊಡ್ಡವರು ಅಂತ ಒಬ್ರಿದ್ರು, ಅವ್ರಿಲ್ಲ ಇವಾಗ. ಸೊ ಇಬ್ರಿಗೆ ನಾನು ಬಾಸ್ ಅಂತ ಕರಿತಿದ್ದೀವಿ. ಯಾವತ್ತಿದ್ರು ಬಾಸ್ ಅವ್ರು ಒಬ್ರೇನೆ ನನಗೆ. ಬೇರೆಯವ್ರ ಹತ್ರ ಹೋಗಿ ಬಕೆಟ್ ಹಿಡಿಯೋದು ಅದು ಇದು ಎಲ್ಲ ಇಲ್ಲ. ಆಮೇಲೆ ನಿಮ್ಮ ಮೀಡಿಯಾ ಮುಂದೆ ಏನೋ ಕ್ಯಾಮ್ರಾಗಳಿದೆ ಅಂತ ನಾನೇನು ಬಾಸ್ ಅಂತ ಕರಿತಿಲ್ಲ. ಯಾವತ್ತಿದ್ರು ಅವ್ರಿಗೆ ಕರೆಯೋದು ನಾನು. ನಿಮ್ಮ ಕಲಾವಿದರ ತಂಡನ ನೀವೇ ಪರಿಚಯ? ನಮ್ಮ ಹೀರೋ ವಿಹಾನ್ ಪ್ರಪಂಚನ್ ಅಂತ ಹೇಳಿ, ಆಮೇಲೆ ಹೀರೋಯಿನ್ ಆಶಿಕಾ ಅಂತ ಹೇಳಿ. ನಮಸ್ತೆ. ಆಮೇಲೆ ಮೇಡಮ್ ಬಗ್ಗೆ ಏನು ಹೇಳೋದು ಬೇಕಿಲ್ಲ, ನಾವು ಇಂಟ್ರೊಡಕ್ಷನ್ ಅವ್ರು ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಆಮೇಲೆ ಮಾಸ್ಟ್ರ್ ಬಗ್ಗೆನೂ ಹೇಳಂಗಿಲ್ಲ, ಮೋಹನ್ ಮಾಸ್ಟ್ರು. ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿ ಮೇಡಮ್. ಭರತ್ ವಿಜಯ್ ನಮ್ಮ ನಿರ್ದೇಶಕರು, ನಿರ್ಮಾಪಕರು ಎಲ್ಲ ಇವರೇ. ಆಮೇಲೆ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಮೊದಲನೇ ಸಿನಿಮಾ ಅನ್ಸುತ್ತೆ, ಹೌದಾ? ಶೋಕಭಾರತ ಮಾಡಿದ್ದೆ, ಬಟ್ ಫುಲ್ ಪ್ಲೇಸ್ ಹೀರೋ ಮಾಡ್ತಿರೋದು ಇದೇ ಮೊದಲನೇ ಸಿನಿಮಾ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಅಂದರೆ ನಾವು ಯೂಶಲಿ ಹೊರಗಡೆ ನೋಡ್ತಿದ್ವಿ ಒಂದು ಕಮರ್ಷಿಯಲ್ ಸಿನಿಮಾ ಹೇಗಾಗುತ್ತೆ ಅಂತ. ಸೊ ಇವಾಗ ಅದು ಫೀಲ್ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅದಕ್ಕೆ ಮುಖ್ಯ ಕಾರಣ ನಮ್ಮ ಭರತ್ ಸರ್ ಅವರು. ತುಂಬ ಪ್ಯಾಷನ್ ಇರೋಂಥ ವ್ಯಕ್ತಿ. ಹೊಸಬ್ರನ್ನ ಹಾಕ್ಕೊಂಡು ಅಷ್ಟು ದುಡ್ಡು ಖರ್ಚು ಮಾಡಿ ಇಷ್ಟು ದೊಡ್ಡ ಮಾಡೋ ಸಿನಿಮಾ ಮಾಡ್ತಿದ್ದಾರೆ. ಹೊಸ ಕತೆ ನೋಡಿ. ಇಲ್ಲ ಹೀರೋಯಿನ್ ಇಬ್ರು ಅಂತ ಅದು ಸಿನಿಮಾ ನೋಡಿ.
ಸಿನಿಮಾನೇ ನೋಡಿ ಸಿನಿಮಾನೇ ನೋಡ್ಬೇಕು. ಹೇಗೆ ಅನಿಸ್ತದೆ ಸರ್ ಸಂಗೀತ ಅವರು ಸಿನಿಮಾಗಳಲ್ಲಿ ಟಿಪ್ಸ್ ಕೊಡ್ತಾ ಇದ್ದಾರೆ? ಎಲ್ಲರದು ಕ್ರಶ್ ಸಂಗೀತ ಅನ್ನೋರು. ಅವ್ರದ್ದು ಎರಡನೇ ಸಲ 2 ಸಲ ನೋಡಿದ್ದೀನಿ ನಾನು ಥಿಯೇಟರ್ ಹೋಗ್ಬಿಟ್ಟು. ಬಿಕಾಸ್ ಇಟ್ ಇಸ್ ಎರಡನೇ ಸಲ. ಇಲ್ಲ, ಸೊ ಫಸ್ಟ್ ಡೇ ಅವ್ರಿಗೆ ಆ್ಯಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕಾನ್ಷಿಯಸ್ನೆಸ್ ಇತ್ತು, ಬಟ್ ಅವ್ರ ಸೆಟ್ಟಿಗೆ ಬಂದ ತಕ್ಷಣ ತುಂಬ ಕಂಫರ್ಟಬಲ್ ಆಗಿದ್ರು. ಸೀನ್ ತುಂಬ ಚೆನ್ನಾಗಾಯಿತು. ವೆರಿ ಡೌನ್ ಟು ಅರ್ತ್ ಪರ್ಸನ್ ಅವರು. ಸೊ ಗುಡ್ ಎಕ್ಸ್ಪೀರಿಯನ್ಸ್. ಅರ್ಷಿತಾ ಅವರೇ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಆಶಿಕಾ ರಾವ್ ಅಂತ. ನಾನು ಮಾಡ್ಲಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ಸೊ ಇದು ನನ್ನ ಮೊದಲನೇ ಸಿನಿಮಾ. ಭರತ್ ಸರ್ ಅವರು ನನಗೆ ಕರೆದು ಆಡಿಷನ್ ತೊಗೊಂಡು ಮಾಡಿದ್ದಾರೆ. ಆಮೇಲೆ ಸ್ಟೋರಿ ವೈಸು ತುಂಬ ಡಿಫ್ರೆಂಟಾಗಿ ತೆಗಿತಾ ಇದ್ದಾರೆ. ಮೇಕಿಂಗಲ್ಲಿ ಈಸ್ ವೆರಿ ನೈಸ್, ಹಿ ಹ್ಯಾಸ್ ಟೇಕನ್. ಸೊ ಸಿನಿಮಾ ನೋಡಿ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿದೆ. ಸಪೋರ್ಟ್ ಮಾಡಿ. ನಂದು ಹೀರೋಯಿನ್ ರೋಲು. ಇದರಲ್ಲಿ ಹೇಗಂತ ಅಂದರೆ ಲವ್ ಸ್ಟೋರಿ ಇಷ್ಟ. ಥ್ಯಾಂಕ್ ಯು. ಸಂಗೀತ ಮೇಡಮ್, ಸೊ ಈಗ ಸಾಂಗ್ ಶೂಟ್ ನಡೀತಾ ಇದೆ. ಸಾಂಗಲ್ಲಿ ಮಾತ್ರ ಇರ್ತೀರ ಅಥವಾ ಸಿನಿಮಾ ಪೂರ್ತಿ ಇರ್ತೀರ? ಸರ್ಪ್ರೈಸ್ ಅಂತ ಹೇಳ ಅಥವಾ ಇಲ್ಲೇ ಹೇಳ್ಬಿಡ್ಲಾ? ಹೇಳ ಬೇಡ. ಸೆಕೆಂಡ್ ಸಾಂಗ್ ನೋಡಿ, ಸೆಕೆಂಡ್ 2ನೇ ತಾರೀಕು ಜೂನು ಸಾಂಗ್ ರಿಲೀಸ್ ಮಾಡ್ತಾ ಇದೀವಿ. ಅದ್ರಲ್ಲಿ ನಿಮ್ಗೆ ಸ್ವಲ್ಪ ಹಿಂಟ್ ಸಿಗುತ್ತೆ. ಅದು ಬಿಟ್ರೆ ಈಗ ಸಾಂಗ್ ಶೂಟಿಂಗ್ ಅಲ್ಲಿ ಸದ್ಯಕ್ಕೆ ಕಾಣಿಸ್ಕೊಳ್ತೀನಿ. 2ನೇ ತಾರೀಕು ಏನು ಅಕೇಶನ್ ಇದೆ ಅಂತ ಆವಾಗ ಅರ್ಥ ಆಗುತ್ತೆ ಅಲ್ಲಿ. 2ನೇ ತಾರೀಕು ಏನು ಒಕೇಶನ್ ಇದೆ ಅಂತ ಹೇಳಲ್ಲ. ಆಕ್ಚುಲಿ ಸುಮಾರು ಜನ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ ಅನ್ಸುತ್ತೆ. ಆ ದಿನ ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಹೆಲ್ಪ್ ಮಾಡಬೇಕು ಅಂತ ಇದ್ದೀವಿ. ಆ ದಿನ ಇದನ್ನ ರಿವೀಲ್ ಮಾಡಬೇಕು ಅಂತಾನೋ ಅಷ್ಟೇ. ಯಾಕಂದ್ರೆ ಅನೌನ್ಸ್ ಮಾಡುವಾಗ್ಲೇ ಸ್ಪೆಷಲ್ ಅಪಿಯರೆನ್ಸ್ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಆ ಒಂದು ಸರ್ಪ್ರೈಸ್ ಆಗಿ ಉಳಿದ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಜನರಿಗೆ ಗೊತ್ತಾಯ್ತು ಅಂದ್ರೆ ಇದು ಏನು ಪಾತ್ರ ಅಂತ, ಅದಾದ್ಮೇಲೆ ಅದ್ರದ್ದೇನು ಒಂದು ಸೀಕ್ರೆಸಿ ಉಳಿಯಲ್ಲ. ಸೊ ಹಾಗಾಗಿ 2ನೇ ತಾರೀಕಿಗೆ ವೇಟ್ ಮಾಡಿ ಅಂತ ನಾ ಹೇಳ್ತೀನಿ ಅಷ್ಟೇ. ಶೂಟಿಂಗ್ ಸೆಟ್ ನೋಡಿದ್ರೆ ನೀವು ಅಷ್ಟ್ರ ಜೊತೆ ತಪ್ಪಂಗುಜ್ಜಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಪ್ರಾಕ್ಟೀಸ್ ಮಾಡಿಸ್ತಾರೆ ಅವರು ನನಗೆ ಆಕ್ಚುಲಿ ಮಾಸ್ಟರ್ಗಿಂತ ಹೆಚ್ಚಾಗಿ ಒಂದು 18-20 ವರ್ಷದ ಸ್ನೇಹಿತ. ಸೊ ತುಂಬಾ ವರ್ಷದ ನಂತರ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ. ಫಸ್ಟ್ ಡೇ ಇವರು ಸಂಗೀತ ಅವ್ರು ಮಾಡ್ತಿದ್ದಾರೆ ಅಂದ ತಕ್ಷಣ ಬಿಟ್ಬಿಡಿ ಪರವಾಗಿಲ್ಲ ನಾನು ನೋಡ್ಕೋತೀನಿ ಬಿಡಿ ಅಂತ ಅಂದ್ರಂತೆ. ಸೊ ಅಷ್ಟು ಕ್ಲೋಸ್ ಫ್ರೆಂಡ್ ಅವರು ನನಗೆ. ಪ್ರಾಕ್ಟೀಸ್ ಅಂದ್ರೆ ಇಲ್ಲಿ ನಾವು ಅಷ್ಟು ರಾ ಒಂದು ಫೀಲಿಂಗ್ ಕೊಡಬೇಕು ಅಂತ ಹೇಳ್ಬಿಟ್ಟು, ಅವ್ರ ಬಗ್ಗೆ ಗೊತ್ತಲ್ಲ ನಿಮ್ಗೆ, ಅವ್ರು ಮಾಡಿರೋಂಥ ಎಲ್ಲ ಸಿನಿಮಾಗಳಲ್ಲೂ ನಿಮ್ಗೆ ಒಂದು ಯುನೀಕ್ನೆಸ್ ಗೊತ್ತಾಗುತ್ತೆ. ಸೊ ಇಲ್ಲೂ ಅಷ್ಟೇ ಒಂದು ರಾ ಒಂದು ಎಸೆನ್ಸ್ ಕೊಡಬೇಕು ಅಂತ ಈಸ್ ಮೇಡ್ ಇಟ್ ಫೀಲ್ ರಾ. ನೀವು ಲೊಕೇಶನ್ ನೋಡ್ತಾ ಇದ್ದೀರಾ, ಇದು ಅಷ್ಟೇ ರಿಯಲ್ ಜನರನ್ನ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಟು ಅಥವಾ ಅದೇ ತರ ಲೊಕೇಶನ್ಸ್ ಅಲ್ಲಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಥ್ಯಾಂಕ್ ಯು. ಸರ್ ಹೇಳಿ ಸರ್. ಸರ್ ನಿಮ್ಗೆ ಇದು ಹೊಸತಲ್ಲ, ಈ ತಮ್ಮ ಡ್ಯಾನ್ಸ್ ಪ್ರಾಕ್ಟೀಸ್ ಅಂದರೆ ಹೊಸತೇನಂದ್ರೆ ಒಬ್ಬ ಸೀರಿಯಲ್ ನಟನನ್ನು ಕರ್ಕೊಂಡು ಬಂದು ಟಪಾಂಗುಚ್ಚಿ ಮಾಡ್ಸೋ ಆ ಟೈಪ್ ಕಾಣಿಸ್ತಾ ಇದೆ. ಏನನ್ನಿಸ್ತಾ ಇದೆ ಸರ್? ಇಲ್ಲ, ತುಂಬ ಚೆನ್ನಾಗಿದೆ. ಮ್ಯೂಸಿಕ್ಕು ಮತ್ತು ಸಾಂಗ್ ತುಂಬಾ ಚೆನ್ನಾಗಿ ಮಾಡ್ತಿದೆ ನಮ್ಮ ಸರ್. ಸರಿ, ನಾನು ಯಾವಾಗ ಬರೋದು ಅಂತೀನಿ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತು ಯಾವಾಗಲೂ ನಾವು ರಾತ್ರಿನೇ ಮಾಡಿಲ್ಲ. ಇದರಲ್ಲಿ ಒಂದು ಕಂಟೆಂಟ್ ಇದೆ. ಆ ಕಂಟೆಂಟ್ ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಒಂದು ಒಳ್ಳೆ ಕ್ಯಾಚಿ ಸಾಂಗ್. ಮ್ಯೂಸಿಕ್ಸ್ ಇರ್ಬೋದು, ನಮಗೆ ಲೈಕ್ ಪ್ರೊಡ್ಯೂಸರು, ಡೈರೆಕ್ಟ್ರು ಬೇರೆ ಅದಕ್ಕಿಂತ ತುಂಬ ಸ್ನೇಹಿತನ ಥರ ಇದ್ದು ಎಲ್ಲ ಏನು ಕೇಳಿದ್ರು ಇಲ್ಲ ಮಾಸ್ಟರ್ ಮಾಡೋಣ ಅಂತ. ಮೊದಲು ಇದು ಬೇರೆ ಥರ, ಆಮೇಲೆ ಆಗಿರೋದು ನೋಡಿ ಖುಷಿಪಟ್ಟು ಇನ್ನೂ 3 ಸಾಂಗ್ಸ್ ಕೊಟ್ಟಿದ್ದಾರೆ. ಅದು ಬೇರೆ ಇದೆ, ತುಂಬಾ ವಿಭಿನ್ನವಾಗಿದೆ ಸಾಂಗ್ಸ್ಗಳೆಲ್ಲ. ಮತ್ತು ಟೀಮ್ ತುಂಬಾ ಚೆನ್ನಾಗಿದೆ, ತುಂಬ ಖುಷಿ ಆಗುತ್ತೆ. ಇಂಥವರೆಲ್ಲ ಇನ್ನೂ ಒಂದಷ್ಟು ಜನ ಬಂದರೆ ಒಂದಷ್ಟು ಎಲ್ರಿಗೂ ಸಾಂಗ್ ಸಿಗುತ್ತೆ ಅನ್ನೋದು ಒಂದು ಖುಷಿ. ಮತ್ತು ಸಂಗೀತವರೆಲ್ಲ ಅವ್ರು ಹೇಳೋ ಥರ ಅವಾಗಿಂದನೂ ನನ್ನ ಫ್ರೆಂಡ್, ಲೈಫ್ ಸೂಪರ್ ಗುರು ಅನ್ನೋದ್ರಿಂದ ಫ್ರೆಂಡ್ ಆಗಿರೋದ್ರಿಂದ ತುಂಬಾ ಒಂದು ಚೆನ್ನಾಗಿ ಮಾಡ್ಬೋದು ಅಂತ ಒಂದು ಖುಷಿ ಇದೆ. ಅದ್ರಲ್ಲಿ ಡ್ಯಾನ್ಸ್ ಎಲ್ಲ ಅಂದ್ರೂ ಚೆನ್ನಾಗಿದೆ. ಮತ್ತು ಪ್ರಪಂಚನ ಅವರು ಕೂಡ ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು 2 ಸಾಂಗು ತುಂಬಾ ಚೆನ್ನಾಗಿದೆ. ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಭರತ್ ಸರ್ ಅವರು. ತುಂಬ ಥ್ಯಾಂಕ್ಸ್ ಸರ್, ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಎಲ್ಲ. ಹಾಗೆ ನಮ್ಮ DOP ಸರ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿದೆ. ಸರಿ ಸರ್, ಕೇಳ ಬಗ್ಗೆ ಏನು ಸ್ಟೋರಿ ಇಂಟ್ರೊಡ್ಯೂಸ್ ಮಾಡ್ಬೋದು. ನಮ್ಮ ಕ್ಯಾಮ್ರಾಮನ್ನು ಸ್ವಾಮಿ ಅಂತ ಹೇಳಿ, ಮೈಸೂರು ಸ್ವಾಮಿ. ಸರ್ ತುಂಬಾನೇ ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ. ನೀವು ಖಂಡಿತವಾಗ್ಲೂ ಸೆಕೆಂಡ್ ಒಂದು ಲಿರಿಕಲ್ ವಿಡಿಯೋ ತರ ಬರುತ್ತೆ, ನೋಡ್ಬಿಟ್ಟು ನೀವು ಹೇಳಿ ಸರ್. ತುಂಬಾನೇ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಮಾಡಿದ್ದೀವಿ ಇವ್ರ ಜೊತೆ ವರ್ಕು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸಮ್ಸ್. ಥ್ಯಾಂಕ್ ಯು ಸರ್. ಮಾತಾಡ್ಬೇಕು ಸರ್. ಸರ್ ಕೇಲ ಯಾವಾಗ ಬರುತ್ತೆ? ಕೇಲ ಅಂದ್ರೆ ಏನು? ಸಿಂಪಲ್ ಆಗಿ ಖೇಲ ಅಂತ ಹೇಳಿದ್ರೆ ಬಾಳೆಹಣ್ಣಲ್ಲ ಇದು. ಖೇಲ ಅಂತ ಹೇಳಿದ್ರೆ ಸ್ಯಾನ್ಸ್ಕ್ರಿಟ್ ವರ್ಡ್, ಇದು ಪ್ಲೇಯರ್ ಅಂತ ಅರ್ಥ. ಸೊ ಖೇಲ ದಿ ಗೇಮ್ ಆಫ್ ಲವ್ ಅಂತ ಸಿನಿಮಾ ಹೆಸರು. ಸೊ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ, ಪ್ರೀತಿಯಲ್ಲಿ ಯಾವ ಥರ ಆಟ ಆಡ್ತಾರೆ ಅನ್ನೋದೇ ಖೇಲ ಅನ್ನೋದು.
ಪಕ್ಕ ಸ್ಲಮ್ ಸಂಬಂಧಪಟ್ಟಂತ ಸ್ಟೋರಿನ ಸ್ಲಮ್ ಅಲ್ಲ ನೀವು ಇಲ್ಲಿ ನೋಡ್ತಿರೋದೇ ಬೇರೆ, ಸಿನಿಮಾ ಇರೋದೇ ಬೇರೆ. ಸೊ ನಿಮಗೆ ನಮ್ಮ ಪ್ಲಾನ್ ಪ್ರಕಾರ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ. ಅಕ್ಟೋಬರ್ 3ನೇ ತಾರೀಕು ನಾನು ಸಿನಿಮಾ ರಿಲೀಸ್ ಮಾಡೋಣ ಅಂತ ಇದ್ದೀನಿ. ಕಲಾವಿದರು ಇವ್ರನ್ನ ಬಿಟ್ಟು ಯಾರ್ಯಾರಿದ್ದಾರೆ? ಇದು ಬಿಟ್ಟರೆ ಕಾರ್ತಿಕ್ ಅಂತ ಇದ್ದಾರೆ, ಸ್ವಾತಿ ಮೇಡಮ್ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅದ್ಭುತವಾಗಿ ಬಂದಿದೆ. ಅವ್ರ ಪ್ಲಾಟ್ ಏನಾಗುತ್ತೋ ಅದು ಎಕ್ಸ್ಟ್ರಾಡಿನರಿ ಬಂದಿದೆ. ಒಂದು ತಾಯಿ ಸೆಂಟಿಮೆಂಟ್ ಸಾಂಗ್ ಕೂಡ ಇದೆ, ಒಂದು ಪ್ರೋಮೋ ಅಂತ ಬಿಟ್ಟಿದ್ದೀವಿ ಆಲ್ರೆಡಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಆಮೇಲೆ ಇವರು ನಮ್ಮ ಅನಂತು ಅಂತ ಹೇಳಿ ಏನದು ಅವ್ರ ಫುಲ್ ಹೆಸರೇನು ಅನಂತ್ ಪದ್ಮನಾಭ ಅಂತೇಳಿ ಕುಳ್ಳುಕಿದಾರಲ್ಲ, ಮಾಸ್ಟರ್ ಪೀಸಲ್ಲೆಲ್ಲ ಇದ್ದಾರೆ. ಸೊ ಅವರಿದ್ದಾರೆ, ಅದಕ್ಕೆ ತುಂಬ ಜನ ಇದ್ದಾರೆ. ಎಲ್ಲ ಹೊಸಬ್ರನ್ನ ಹಾಕೊಂಡು ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ಯಾಕಂದರೆ ವೆಲ್ಲೋನ್ ಆರ್ಟಿಸ್ಟ್ನ ಹಾಕೊಂಡು ಮಾಡೋದು ಬೇರೆ, ಹೊಸಬ್ರನ್ನ ಇಟ್ಕೊಂಡು ನಾನು ಗೆಲ್ಲೋಣ ಅಂತೇಳಿ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.